ರಾಜ್ಯ ರಾಜಕಾರಣದ ಸುದ್ದಿಗಳನ್ನು ಗಮನಿಸಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಫೈಟ್ ಜೋರಾಗಿದೆ. ಒಂದ್ ಕಡೆ ಮೂಡ ಕೇಸ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಗಲಾಕೊಂಡಿದ್ದಾರೆ. ಮೂಡ ಕೇಸ್ನಲ್ಲಿ ಏನಾಗುತ್ತೆ ಅನ್ನುವ ಕ್ಲಾರಿಟಿ ಯಾರಿಗೂ ಇಲ್ಲ. ಆ ನಡುವೆ ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದರೆ ಮುಂದೇನು ಅನ್ನುವ ಸಿದ್ಧತೆಯಲ್ಲಿ ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ. ಆ ಪ್ರಾಸಿಕ್ಯೂಷನ್ ಫೈಟ್ ಹೊತ್ತಲ್ಲೇ ಸೈಲೆಂಟ್ ಪಾಲಿಟಿಕ್ಸ್ಗಳು ನಡೀತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವ್ರ ನಡೆಯಿಂದ ಪಕ್ಷದಲ್ಲಿ ಸಂಚಲನ ಉಂಟಾಗ್ತಾ ಇದೆ. ರಹಸ್ಯವಾಗಿ ರಾಹುಲ್ ಗಾಂಧಿ ಅವರನ್ನ 1-to-1 ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಆ ಭೇಟಿಯ ಉದ್ದೇಶ ಏನು? ಸಿಎಂ ಪಟ್ಟನ ದಲಿತಾಸ್ತ್ರ ಪ್ರಯೋಗ ಮಾಡಿದ್ರ? ಇತ್ತೀಚೆಗೆ ಸಚಿವ ಪರಮೇಶ್ವರ್ ಕೂಡ ಹೈಕಮಾಂಡ್ ಭೇಟಿಗೆ ಹೋಗಿದ್ರು, ಭೇಟಿ ಮಾಡಿ ಬಂದಿದ್ರು. ಈಗಾಗಲೇ ಸಿಎಂ ಸ್ಥಾನದ ಮೇಲೆ RV ದೇಶಪಾಂಡೆ ಅವರು ಕಣ್ಣನ್ನೇ ಇಟ್ಟಿದ್ದಾರೆ. ಆಕಾಂಕ್ಷಿ ಹೌದು ನಾನು ಅಂತ ಹೇಳಿದ್ದಾರೆ ಹಿರಿಯರವರು. ಹಾಗಾಗಿ ರಾಜ್ಯದಲ್ಲಿ ಒಂದು ವೇಳೆ ಬದಲಾವಣೆ ಆದರೆ ಆ ಜಾಗಕ್ಕೆ ಟವಲ್ ಹಾಕೋದಕ್ಕೆ ಬಹಳಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಕೇಳಿದಾಗಲೂ ಕೂಡ ಇಲ್ಲ ಅಂಥದ್ದೇನು ಇಲ್ಲ ಅಂತಂದಿದ್ರು. ಆದರೆ 1-to-1 ಮೀಟಿಂಗ್ ಏನು ರಾಹುಲ್ ಗಾಂಧಿ ಅವರ ಜೊತೆಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆನಂದ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಮೂಡ ಪ್ರಾಸಿಕ್ಯೂಷನ್ ಅಲ್ಲಿ ಏನಾಗುತ್ತೆ ಅನ್ನೋ ಭಯ ಇದ್ರೆ, ಇನ್ನೊಂದು ಕಡೆ ಸ್ವಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ಯಾರ್ಯಾರು ಈ ಸಂಭಾವ್ಯ ಪಟ್ಟಿಯಲ್ಲಿ ಅಥವಾ ಸಿಎಂ ರೇಸು ಅಂತ ಕರೆದ್ರೆ ಯಾರ್ಯಾರು ಕಾಣಿಸ್ತಾರೆ, ಯಾಕೆ ಅವರ ಹೆಸರುಗಳಲ್ಲಿ ಕೇಳಿ ಬರ್ತಾ ಇದೆ? ಆನಂದ್. ಪ್ರಣಂತ್, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಮುಡಾ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಪ್ರಾಸಿಕ್ಯೂಷನ್ ವಿಚಾರವಾಗಿ ಹೈಕೋರ್ಟ್ನಲ್ಲೂ ಕೂಡ ಕೇಸ್ ನಡೀತಾ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಡೆ ಏನಿದೆ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಒಂದು ಸಂಚಲನವನ್ನ ಉಂಟು ಮಾಡಿದೆ. ಯಾಕೆಂದ್ರೆ ಮೊದಲಿಂದಲೂ ಕೂಡ ಇವರು ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ರು. ದಲಿತ ಕೋಟಾದಲ್ಲಿ ಸಿಎಂ ಸ್ಥಾನವನ್ನ ಹಿರಿಯ ಸಚಿವರಿಗೆ ಕೊಡಬೇಕು ಅನ್ನೋ ಒಂದು ಕೂಗನ್ನ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಪರಮೇಶ್ವರ್, ಹಾಗೆ KH ಮುನಿಯಪ್ಪ, ಈ ಕಡೆ SC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ನಾಯಕರು ಹೈಕಮಾಂಡ್ ಬಳಿನೂ ಹೋಗಿ ಈ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಈ ಮಧ್ಯೆ ಇದೇ ಡಿಸೆಂಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅವರನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸ್ತಕ್ಕಂಥ ಒಂದು ಲೆಕ್ಕಾಚಾರಗಳು ನಡೀತಾ ಇದೆ ಅನ್ನೋ ಒಂದು ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಈ ಮಧ್ಯೆ RV ದೇಶಪಾಂಡೆ ಅವರು ಕೂಡ ನಾನು ಕೂಡ ಸಿಎಂ ಆಗಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಬಹಿರಂಗವಾಗಿ. ಅದಾದ ನಂತರ ಈಗ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಬಹಳಷ್ಟು ಒಂದು ರೇಸ್ ಜೋರಾಗ್ತಾ ಇದೆ. ಮೊನ್ನೆ ತಾನೇ ಸತೀಶ್ ಜಾರಕಿಹೊಳಿ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ವಿಚಾರವಾಗಿ ಬಹಳಷ್ಟು ಒಂದು ಗಂಭೀರವಾದಂತಹ ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಒಂದು ವೇಳೆ ಸಿಎಂ ಅನ್ನ ಬದಲಾವಣೆ ಮಾಡೋದಾದ್ರೆ ಈ ಬಾರಿ ದಲಿತರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೊಂದು ವಿಚಾರವನ್ನ ನೇರವಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇತ್ತೀಚೆಗೆ ಪರಮೇಶ್ವರ್ ಅವರು ಕೂಡ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ದೆಹಲಿಯಲ್ಲಿ ಭೇಟಿ ಮಾಡಿ ಒಂದಷ್ಟು ಮಾತುಕತೆಗಳನ್ನು ನಡೆಸಿದ್ರು. ಇದೇ ರೀತಿ ದಲಿತ ಪ್ರಮುಖ ನಾಯಕರು ದೆಹಲಿ ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಹೈಕಮಾಂಡ್ ನ ಉನ್ನತ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇರ್ತಕ್ಕಂಥ ವಿಚಾರಗಳನ್ನ ಗಮನಿಸಿದ್ದೆ. ಆದ್ರೆ ಮುಂದೆ ದಲಿತ ಸಿಎಂ ನನ್ನ ರಾಜ್ಯದಲ್ಲಿ ನೋಡಬಹುದು ಅನ್ನೋ ಒಂದು ವಿಚಾರಗಳು ಕೂಡ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಒಂದು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈ ವಿಚಾರವಾಗಿ ಬೆಂಗಳೂರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳಷ್ಟೊಂದು ಮಾತುಕತೆಗಳನ್ನು ನಡೆಸಿದ್ದಾರೆ, ರಹಸ್ಯ ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಇತ್ತೀಚೆಗಷ್ಟೇ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಬಹಳಷ್ಟೊಂದು ಕುತೂಹಲವನ್ನ ಮೂಡಿಸಿದ್ರು. ಈ ಮಧ್ಯೆ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿರ್ತಕ್ಕಂಥದನ್ನ ನೋಡ್ತಾ ಇದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಣೋತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.